ನಮಸ್ತೆ ಅಮ್ಮ, ನಮಸ್ತೆ. ಓಕೆ, ತರಗತಿಯನ್ನು ಆರಂಭ ಮಾಡೋಣ. ಮೊದಲಿಗೆ ಶ್ರೀ ವಿಘ್ನೇಶ್ವರರ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಎಲ್ಲರೂ ಕೂಡ ಜಸ್ಟ್ ಕಣ್ಮುಚ್ಚಿ ಕೈ ಮುಗ್ದು ಕೂರುವಂಥದ್ದು ಮಾಡಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರವೇ ನಮಃ. ತದನಂತರ ಶಿವನ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮೃತ್ಯುಂಜಯ ಮಹಾದೇವ ತ್ರಾಹಿಮಂ ಶರಣಾಗತಂ ಜನ್ಮ ಮೃತ್ಯು ಜರಾರೋಗೈಃ ಪೀಡಿತಂ ಕರ್ಮ ಬಂಧನೈಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ಮಹಾರುದ್ರಾಯ ನಮಃ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮಾತಮೇ ಪಾರ್ವತಿ ದೇವಿ ಪಿತದೇವೋ ಮಹೇಶ್ವರ ಬಾಂಧವಾ ಶಿವಭಕ್ತಶ್ಚ ದೋಧೇಶೋ ಭುವನತ್ರಯಂ. ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಲಲಿತಾ ಪರಮೇಶ್ವರೈ ನಮಃ. ಓಂ ಜಗನ್ಮಾತ್ಯೈ ನಮಃ. ಓಂ ಜಗಜ್ಜನನ್ಯೈ ನಮಃ. ಓಂ ದಿವಾಕರಾಯ ವಿದ್ಮಹೇ ಪ್ರಭಾಕರಾಯ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್. ಓಂ ದಿವಾಕರಾಯ ವಿದ್ಮಹೇ ಪ್ರಭಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಉದಯತೋ ಬ್ರಹ್ಮರೂಪಾಯ ಮಧ್ಯಾಹ್ನೇ ತು ಮಹೇಶ್ವರ ಅಸ್ತಮಾನ್ಯೇ ಸ್ವಯಂ ವಿಷ್ಣು ಸೂರ್ಯದೇವಾಯ ತೇ ನಮೋ.
ಆ ಸೂರ್ಯ ಭಗವಂತನಿಗೆ ಒಂದು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಅದ್ಭುತವಾದಂತಹ ದಿನವನ್ನು ನಿಮಗೆ ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಆ ಮಹಾಭಾಸ್ಕರನಿಗೆ ಒಂದು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ, ಹಾಗೆ ನಿಮ್ಮ 2 ಹಸ್ತಗಳನ್ನು ಭೂತಾಯಿಗೆ ಸ್ಪರ್ಶವನ್ನು ಮಾಡುವ ಮೂಲಕ ಭೂತಾಯಿಯನ್ನು ಸ್ತುತಿಸುವಂತಹ ಕಾರ್ಯವನ್ನು ಮಾಡಿ, ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡತೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಎಲ್ಲರನ್ನ ಒತ್ತಿರುವಂತಹ ನಮ್ಮ ಜೀವನದಲ್ಲಿ ಸರ್ವಸ್ವವನ್ನು ನಮಗೆ ನೀಡ್ತಾ ಇರುವಂತಹ ಜಗನ್ಮಾತೆಯ ಸ್ವರೂಪಿಣಿಯಾದಂತಹ ಭೂತಾಯಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಅವರ ಪಾದ ಕಮಲಗಳಿಗೆ ಶಿರವಾಗಿ ನಮಿಸ್ತಾ, ಆ ತಾಯಿಯ ಕೃಪಾಶೀರ್ವಾದವನ್ನು ಪಡೆಯುವಂತಹ ಕಾರ್ಯ ಆಗಲಿ. ತದನಂತರ ಹಾಗೆ ನಿಮ್ಮ ಹಸ್ತವನ್ನು ಉಜ್ಜಿ ನಿಮ್ಮ ಶರೀರಕ್ಕೆ ನಿಮ್ಮ ಹಸ್ತವನ್ನು ಸ್ಪರ್ಶ ಮಾಡಿ, ಹಾಗೆ ನಿಮ್ಮ ಅದ್ಭುತವಾದಂತಹ ಶರೀರವೆಂಬ ದೇಗುಲವನ್ನು ಗಮನಿಸಿ. ಎಷ್ಟು ಅದ್ಭುತಪೂರ್ಣವಾಗಿ ಭಗವಂತ ನಿಮ್ಮ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ. ಆ ಶರೀರದಲ್ಲಿರುವಂತಹ 7 ಚಕ್ರಗಳು ಗರ್ಭಗುಡಿಗಳಂತೆ ಹೇಗೆ ಕಂಗೊಳಿಸ್ತಾ ಇದೆ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಹಸ್ತವನ್ನು ಗಮನಿಸ್ತಾ ಹೇಳಿ, ಕರಗ್ರೇ ವಸತೆ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಪ್ರಭಾತೆ ಸ್ಥಿತೆ ಗೌರಿ ನಾರಾಯಣಿ ಕರದರ್ಶನಂ ಕರವಂದನಂ. ಕರದ ಅಗ್ರಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿ ಅಮ್ಮನವರಿಗೂ, ನಿಮ್ಮ 2 ಕರಗಳ ಮಧ್ಯಭಾಗದಲ್ಲಿರುವಂತಹ ಮಹಾಸರಸ್ವತಿಗೂ, ಹಾಗೂ ಕರದ ಮೂಲ ಭಾಗದಲ್ಲಿರುವಂತಹ ತಾಯಿ ಜಗನ್ಮಾತೆಗೂ ಹೃದಯಪೂರ್ವಕವಾಗಿ ನಮಿಸುತ್ತಾ, ಈ ಕರಗಳಿಂದ ಅದ್ಭುತವಾದ ಶಕ್ತಿಯ ಸಂಚಾರವನ್ನು ಮಾಡುವ ಮೂಲಕ ನಮ್ಮನ್ನು ದಿವ್ಯ ಚೈತನ್ಯ ಶಕ್ತಿಗಳನ್ನಾಗಿ ಮಾರ್ಪಾಟು ಮಾಡಿ ಅಂತ ಆ ತ್ರಿಶಕ್ತಿಗಳಲ್ಲೂ ವಿನಮ್ರಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ, ಹಾಗೆ ರೇಖಿ ಪ್ರಾರ್ಥನೆಯನ್ನು ಮಾಡ್ತಾ, ರೇಖೆಯ ಸಂಕೇತಗಳನ್ನು ನಿಮ್ಮ 2 ಹಸ್ತಗಳ ಮೇಲೆ ಕಲ್ಪನೆಯನ್ನು ಮಾಡಿ, ನಿಮ್ಮ ಬಲಹಸ್ತದ ಮೇಲೆ